Hello everybody, I welcome you all to Department of Collegiate and Technical Education. Department as a part of learning management system, Department of Computer Science and Engineering, we are taking lecturer series of web programming lab 15 CS 55P for 5th semester graded exercise 8. Graded exercise 8 course outcome is develop programs by XHTML using JSON that includes user defined tags to accept user information which is stored in a database, retrieve the same by using PHP code. ಅಂದರೆ XHTML ಟ್ಯಾಗ್ ಯೂಸ್ ಮಾಡಿಕೊಂಡು ನಾವು ಫಾರಮ್ ಡಿಸೈನ್ ಮಾಡಿಬಿಟ್ಟು ಅದರಲ್ಲಿ ಜೇಸಾನ್ ಅನ್ನೋದಂದರೆ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಷನ್ ಅಂತ ಕರಿತೀವಿ ನಾವು. ಅದನ್ನು ಇನ್ಕ್ಲೂಡ್ ಮಾಡಿಬಿಟ್ಟು ಡೇಟಾನ ನಾವೇನು ಮಾಡ್ತೀವಿ, ಡೇಟಾಬೇಸ್ನಲ್ಲಿ ಸ್ಟೋರ್ ಮಾಡ್ತೀವಿ. ಆ ಡೇಟಾಬೇಸ್ನಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ಡೇಟಾನ ನಾವು PHP ಕೋಡಿಂದ ರಿಟ್ರೀವ್ ಮಾಡ್ತೀವಿ. ದಟ್ ಈಸ್ ದ ಕೋರ್ಸ್ ಔಟ್ಕಮ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಲರ್ನಿಂಗ್ ಔಟ್ಕಮ್ಸ್. ಸೊ ಇದರಿಂದ ನಾವು 8th ಗ್ರೇಡೆಡ್ ಎಕ್ಸಸೈಸ್ 8ಇಂದ ನಾವು ಏನು ಕಲಿತೀವಪ್ಪ, ಇದರಿಂದ ನಮಗೆ ಏನೇನು ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ವಾಟ್ ಆರ್ ದ ಕಾನ್ಸೆಪ್ಟ್ಸ್ ವಿ ಆರ್ ಗೋಯಿಂಗ್ ಟು ಬಿ ಅಂಡರ್ಸ್ಟ್ಯಾಂಡ್ ಮೀನ್ಸ್ ಲರ್ನ್ ಅಬೌಟ್ ದ ಸಿಂಪಲ್ ಟ್ಯಾಗ್ಸ್ ಟು ಡಿಸೈನ್ ಫಾರಮ್ ಬೈ XHTML. ಅಂದರೆ ಒಂದು ಫಾರಮ್ ಡಿಸೈನ್ ಮಾಡಲಿಕ್ಕೆ ನಾವು ಏನು ಸಿಂಪಲ್ ಟ್ಯಾಗ್ ಯೂಸ್ ಮಾಡ್ತೀವಲ್ಲ ಅದು ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎರಡನೇದು ಬಂದುಬಿಟ್ಟು ಲರ್ನ್ ಅಬೌಟ್ XHTML ಡಾಕ್ಯುಮೆಂಟ್ ಯೂಸಿಂಗ್ JSON ಕಾನ್ಸೆಪ್ಟ್ ಟು ಸ್ಟೋರಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್ ಇನ್ಪುಟ್. ಅಂದರೆ ನಾವು JSON ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇದ್ದೀವಿ, ಇದರಲ್ಲಿ XHTML ಎಂಬೆಡೆಡ್ ಮಾಡ್ತಾ ಇದ್ದೀವಿ. ಅಂದರೆ ಎದಕ್ಕಪ್ಪ ಈ ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸ್ಟೋರ್ ಮಾಡಲಿಕ್ಕೆ ಮತ್ತು ಎಕ್ಸ್ಚೇಂಜ್ ಮಾಡಲಿಕ್ಕೆ ಇನ್ಪುಟ್, ಅಂದರೆ ಫಾರಮ್ನಲ್ಲಿ ಹಾಕ್ತಕ್ಕಂಥ ನಾವು ಇನ್ಪುಟ್ ಡೇಟಾನ ನಾವು ಎಕ್ಸ್ಚೇಂಜ್ ಮಾಡಬೇಕು. ಎದ್ರ ಜೊತೆಗೆ MySQL ಸ್ಟೋರ್ ಎಲ್ಲಿ ಮಾಡ್ತೀರಿ, ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತೀರಿ. ಇವೆರಡನ್ನೂ ಮಾಡಲಿಕ್ಕೋಸ್ಕರ ನೀವು JSON ಕಾನ್ಸೆಪ್ಟನ್ನ ಯೂಸ್ ಮಾಡ್ತಾ ಇದ್ದೀರಾ. ಸೊ ಲರ್ನ್ ಅಬೌಟ್ ದ ಯೂಸ್ ಆಫ್ PHP ಕೋಡ್ ಟು ರಿಟ್ರೀವ್ ಇನ್ಫಾರ್ಮೇಷನ್ ಫ್ರಮ್ ಡೇಟಾಬೇಸ್. ಲರ್ನ್ ಅಬೌಟ್ ದ PHP ಕೋಡ್ ಅಂದರೆ ನಾವೇನು ಎದಕ್ಕೆ ಯೂಸ್ ಮಾಡ್ತೇವೆ ಈ PHP ಕೋಡು, ಡೇಟಾಬೇಸ್ನಲ್ಲಿ ಸ್ಟೋರ್ ಏನು ಮಾಡಿರ್ತೀರಲ್ಲ ನೀವು ಅದನ್ನು ರಿಟ್ರೀವ್ ಮಾಡ್ಬೇಕು. ಆ ಇನ್ಫಾರ್ಮೇಷನ್ ರಿಟ್ರೀವ್ ಮಾಡಲಿಕ್ಕೋಸ್ಕರ ನಾವು PHP ಕೋಡ್ನ ನಾವು ಲರ್ನ್ ಮಾಡಬೇಕಾಗಿದೆ. ಸೊ ಯು ಹ್ಯಾವ್ ಟು ಬಿ ಡಿಸೈನ್ ಫಾರ್ ದಟ್. ಸೊ ದೀಸ್ ಆರ್ ದ ಟೇಬಲ್ಸ್ ಆಫ್ ಕಂಟೆಂಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಇನ್ ದಿಸ್ 8th ಗ್ರೇಡೆಡ್ ಎಕ್ಸಸೈಸ್ contents. Okay, introduction to JSON. First one, XHTML with JSON document design ಯಾವ ರೀತಿ ಮಾಡ್ತೀವಿ ಅಂತ. ಅಬೌಟ್ PHP ಕೋಡ್ ಆ್ಯಂಡ್ ಎಕ್ಸಾಂಪ್, ಅಂದರೆ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಸ್ವಲ್ಪ ಎಕ್ಸಾಂಪ್ ಬಗ್ಗೆ ಮತ್ತು PHP ಕೋಡ್ ಬಗ್ಗೆ ಎರಡನ್ನೂ ಕವರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಸೆವೆಂತ್ ಗ್ರೇಡೆಡ್ ಎಕ್ಸಸೈಸಲ್ಲಿ PHP ಕೋಡ್ ಬಗ್ಗೆ ಹೇಳಿದ್ದೆ, ಇದರಲ್ಲಿ ಸ್ವಲ್ಪ ಎಕ್ಸಾಂಪ್ ಬಗ್ಗೆ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹೊಸ ಕಾನ್ಸೆಪ್ಟ್ ಒಂದು ಇಂಟ್ರೊಡ್ಯೂಸ್ ಆಗ್ತಾ ಇದೆ, MySQL ಡೇಟಾಬೇಸು. ಯಾಕೆಂದರೆ ನಾವು ಡೇಟಾ ಸ್ಟೋರ್ ಮಾಡಲಿಕ್ಕೋಸ್ಕರ MySQLನ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ MySQL ಡೇಟಾಬೇಸ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇದನ್ನು ಆಲ್ರೆಡಿ MySQLನ ನೀವು ಯೂಸ್ ಮಾಡಿರ್ತೀರಾ, ಇಲ್ಲಿ ಒಂದಿಷ್ಟು ನೋಡೋಣ. ಸೊ ನೆಕ್ಸ್ಟು ಪ್ರೊಸೀಜರ್ ಫಾರ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ 8 ಆ್ಯಂಡ್ ಔಟ್ಪುಟ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ MCQ. ಸೊ ಇಂಟ್ರೊಡಕ್ಷನ್ ಟು JSON. JSON ಸ್ಟ್ಯಾಂಡ್ಸ್ ಫಾರ್ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಷನ್ ಅಂತ ಕರಿತೀವಿ. ಅಂದರೆ ಜಾವಾಸ್ಕ್ರಿಪ್ಟಿಂದು ಇದರದ್ದು ಇನ್ನೊಂದು ಪಾರ್ಟ್ ಅಂತ ತಗೋಬೋದು, ಅಥವಾ ಬೇರೆ ಇನ್ನೊಂದು ಇಟ್ ಈಸ್ ಅನದರ್ ಪಾರ್ಟ್ ಆಫ್ ದ ಲ್ಯಾಂಗ್ವೇಜ್ ಅಂತ ಅನ್ನೋದು ನೀವು ಹೇಳ್ಬೋದು. ಯಾವುದು JSON ಅನ್ನೋದು. ಸೊ JSON ಈಸ್ ಎ ಲೈಟ್ ವೇಟ್ ಡೇಟಾ ಇಂಟರ್ಚೇಂಜ್ ಫಾರ್ಮ್ಯಾಟ್. ನೋಡ್ರಿ, ಯಾಕೆ ಲೈಟ್ ವೇಟ್ ಅಂತ ಕರಿತೀವಿ ಅಂದರೆ ಸಿ ಪ್ರೋಗ್ರಾಮ್ ಲೈಟ್ ವೇಟಾ ಅಥವಾ C++ ಲೈಟ್ ವೇಟಾ, ಆಬ್ಜೆಕ್ಟ್ ಓರಿಯೆಂಟೆಡ್ ಎಲ್ಲ ಲೈಟ್ ವೇಟ್ ಪ್ರೋಗ್ರಾಮ್ಸ್ಗಳ ಈ ರೀತಿ ನಾವು ನೋಡ್ತಾ ಇದ್ದಾಗ JSON ಕೂಡ ನಾವು ಲೈಟ್ ವೇಟ್ ಅಂತ ಹೇಳ್ತೀವಿ. ಯಾಕಂದರೆ ಡೇಟಾ ಇಂಟರ್ಚೇಂಜ್ ಫಾರ್ಮ್ಯಾಟ್, ಅಂದರೆ ಹೌ ಎಕ್ಸಾಕ್ಟ್ಲಿ ದ ಡೇಟಾ ವಿಲ್ ಬಿ ಇಂಟರ್ಚೇಂಜ್ ಬಿಟ್ವೀನ್ ದ ಸರ್ವರ್ ಆ್ಯಂಡ್ ಕ್ಲೈಂಟ್ಗೂ ಮತ್ತು ಸರ್ವರ್ ನಡುವೆ ಡೇಟಾ ಇಂಟರ್ಚೇಂಜ್ ಮಾಡಲಿಕ್ಕೋಸ್ಕರ ಲೈಟ್ ವೇಟ್ ಇರ್ತಕ್ಕಂಥ ಒಂದು ಟೆಕ್ಸ್ಟ್ ರೂಪದಲ್ಲಾಗಿರ್ಬೋದು, ಅಥವಾ ನೀವು ಟೆಕ್ಸ್ಟ್ ರೂಪದಲ್ಲಿದು ಡೇಟಾನ ಎಕ್ಸ್ಚೇಂಜ್ ಮಾಡ್ಕೋತೈತಿ. ಹಾಗಾಗಿ ಇದು ಒಂದು ಲೈಟ್ ವೇಟ್ ಅಂತ ನಾವು ಹೇಳ್ತೀವಿ. JSON ಈಸ್ ಎ ಸೆಲ್ಫ್ ಡಿಸ್ಕ್ರೈಬಿಂಗ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಸೆಲ್ಫ್ ಡಿಸ್ಕ್ರೈಬಿಂಗ್ ಅಂದರೆ JSON ಅಂದರೆ ಎಕ್ಸ್ಟೆನ್ಷನ್ .json ಅಂತ ನಾವು ತೊಗೋತೀವಿ. ಅದಕ್ಕಾಗಿ ನಾವು ಸೆಲ್ಫ್ ಡಿಸ್ಕ್ರೈಬಿಂಗ್ ಅಂತ ನಾವು ಹೇಳ್ತೀವಿ.
ಜೇಸನ್ ಈಸ್ ಎ ಲ್ಯಾಂಗ್ವೇಜ್ ಇಂಡಿಪೆಂಡೆಂಟ್. ಸೊ ಇದು ಜೇಸನ್ ಜಾವಾ ಸ್ಕ್ರಿಪ್ಟಿಂದನೇ ಬಂದಿರೋದ್ರಿಂದ ಇದು ಒಂದು ಇಂಡಿಪೆಂಡೆಂಟ್ ಡಿಫ್ರೆಂಟ್. ನಾವು ಇದರಲ್ಲಿ ಜೇಸನ್ನಲ್ಲಿ ನಾವು ಕೋಡಿಂಗು ಕೂಡ ನಾವು ಮಾಡ್ಬೋದು ಅಂತ ನಾವು ಹೇಳ್ತಾನೆ. ಜೇಸನ್ ಈಸ್ ಎ ಸಿಂಟ್ಯಾಕ್ಸ್ ಫಾರ್ ಸ್ಟೋರಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್ ಡೇಟಾ. ಅಂದರೆ ಜೇಸನ್ ಎದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ನಾವು? ಸ್ಟೋರ್ ಮಾಡಲಿಕ್ಕೆ ಮತ್ತು ಎಕ್ಸ್ಚೇಂಜ್ ಮಾಡಲಿಕ್ಕೆ ಏನು ಈ ಜೇಸನ್ ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಸಪ್ರೇಟಾಗಿ ಸಿಂಟ್ಯಾಕ್ಸ್ ಕೂಡ ಇದೆ ಅಂತ ನಾವು ಹೇಳ್ತೀವಿ. ಮುಂದಿನ ಸ್ಲೈಡಲ್ಲಿ ನಾನು ಅದನ್ನು ಡಿಟೇಲ್ ಆಗಿ ನೋಡುವ. ವೆನ್ ಎಕ್ಸ್ಚೇಂಜಿಂಗ್ ಡೇಟಾ ಬಿಟ್ವೀನ್ ಬ್ರೌಸರ್ ಆ್ಯಂಡ್ ಸರ್ವರ್ ದ ಡೇಟಾ ಕ್ಯಾನ್ ಓನ್ಲಿ ಬಿ ಟೆಕ್ಸ್ಟ್. ಅಂದರೆ ಬ್ರೌಸರಿಂದ ಸರ್ವರಿಗೆ ಹೋಗ್ಬೇಕಾದ್ರೆ ಡೇಟಾ ಯಾವ ರೂಪದಲ್ಲಿ ಹೋಗ್ತತಿ? ಟೆಕ್ಸ್ಟ್ ರೂಪದಲ್ಲಿ ಹೋಗ್ತತಿ ಅಂತವನು ಹೇಳ್ತಾನೆ. ಸೊ ಹಿಯರ್ ಇಟ್ ಈಸ್ ಸೆಂಡಿಂಗ್ ಡೇಟಾ ಆ್ಯಂಡ್ ರಿಸೀವಿಂಗ್ ಡೇಟಾ. ಸೆಂಡಿಂಗ್ ಡೇಟಾ ಮಾಡಬೇಕಾದ್ರೆ ಇಫ್ ಯು ಹ್ಯಾವ್ ಡೇಟಾ ಸ್ಟೋರ್ಡ್ ಇನ್ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟಲ್ಲಿ ಏನು ಮಾಡಿರ್ತೀರಾ? ನೀವೇನು ಮಾಡಿರ್ತೀರ? ಡೇಟಾ ಸ್ಟೋರ್ ಮಾಡ್ತೀರಾ. ಯು ಕ್ಯಾನ್ ಕನ್ವರ್ಟ್ ದ ಆಬ್ಜೆಕ್ಟ್ ಇಂಟು ಜೇಸಾನ್. ಅಂದರೆ ಆಬ್ಜೆಕ್ಟನ್ನು ನೀವೇನು ಮಾಡ್ತಾ ಇದ್ದೀರಾ? ಕನ್ವರ್ಟ್ ಮಾಡ್ತಾ ಇದ್ದೀರಾ. ಯಾವ ರೂಪದಲ್ಲಿ? ಜೇಸಾನ್ ರೂಪದಲ್ಲಿ, ಅಂದರೆ ಟೆಕ್ಸ್ಟ್ ರೂಪದಲ್ಲಿ. ಆ್ಯಂಡ್ ಸೆಟ್ ಇಟ್ ಟು ದ ಸರ್ವರ್. ಅಂದರೆ ನಾವು ಏನು ಮಾಡ್ತೀವಿ? ಬ್ರೌಸರಿಂದ ಸರ್ವರಿಗೆ ಕಳಿಸ್ತಾ ಇದ್ದೀವಿ. ಸೊ ಯಾವ ರೂಪದಲ್ಲಿ? ಅದು ಟೆಕ್ಸ್ಟ್ ರೂಪದಲ್ಲಿ ಕಳಿಸ್ತಾ ಇದ್ದೀವಿ. ದಟ್ ಈಸ್ ದ ಎಕ್ಸಾಂಪಲ್ ವಾಟ್ ಐ ಹ್ಯಾವ್ ಮೆನ್ಷನ್ ಅಟ್ ದೇರ್. ಓಕೆ, ಸೊ ಜಸ್ಟ್ ಗೋ ಥ್ರೂ ದಟ್ example. Next I will explain in the program itself. Okay, ರಿಸೀವಿಂಗ್ ದ ಡೇಟಾ ಸೇಮ್ ಸಿಮಿಲರ್. ಅಂದರೆ ರಿಸೀವಿಂಗ್ ಡೇಟಾ ಮಾಡಬೇಕಾದ್ರೆ ಜೇಸನ್ ಫಾರ್ಮ್ಯಾಟಲ್ಲಿ ಯು ಕ್ಯಾನ್ ಕನ್ವರ್ಟ್ ಇನ್ ಟು ದ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್. ಅಂದರೆ ರಿವರ್ಸ್ ಆರ್ಡರ್ದಲ್ಲಿ ನಾವು ತೊಗೋತೀವಿ. ಯಾಕಂದರೆ ಟೆಕ್ಸ್ಟ್ ರೂಪದಲ್ಲಿ ಸರ್ವರಿಂದ ಮತ್ತೆ ಬರುತ್ತೆ, ಬ್ರೌಸರಿಗೆ ಹೋಗ್ಬೇಕಾದ್ರೆ ಮತ್ತೆ ಯಾವ ರೂಪದಲ್ಲಿ ಹೋಗ್ಬೇಕದು? ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟಲ್ಲಿ ನಾವು ಹೋಗಬೇಕು. ದಟ್ ಈಸ್ ದ ಎಕ್ಸಾಂಪಲ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್. ಅಂದರೆ ನಾವಲ್ಲಿ ನೋಡ್ರಿ, ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಅನ್ನೋದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಜಸ್ಟ್ ನೆನ್ಪಿಟ್ಕೋರಿ, ಒಂದು ಇಲ್ಲಿ ನೋಡ್ತಾ ಇದ್ದೀವಿ ಸ್ಟ್ರಿಂಗಿಫೈ ಫಂಕ್ಷನ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಟ್ರಿಂಗಿಫೈ ವಾಟ್ ಎಕ್ಸಾಕ್ಟ್ಲಿ ಡಸ್ ಅಂತಂದರೆ ಟೆಕ್ಸ್ಟ್ ರೂಪದಲ್ಲಿ ಕಳಿಸ್ಲಿಕ್ಕೋಸ್ಕರ ಈ ಫಂಕ್ಷನ್ನ ಯೂಸ್ ಮಾಡ್ತಿದ್ದೀವಿ. ಪಾರ್ಸ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ. ಈ ಪಾರ್ಸ್ ಫಂಕ್ಷನ್ ಎದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟಲ್ಲಿ ಅದನ್ನು ಡಿಸ್ಪ್ಲೇ ಮಾಡ್ಬೇಕು ಮತ್ತು ನಾವು ಎದಕ್ಕೆ? ಬ್ರೌಸರಲ್ಲಿ. ಹಾಗಾಗ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ದ ಸೇಮ್ ಥಿಂಗ್ ಜಾವಾ ಜೇಸಾನ್ ಡಾಟ್ ಸ್ಟ್ರಿಂಗಿಫೈ ಅಂತಂದ್ರೆ ಏನಂದರೆ ಎ ಕಾಮನ್ ಯೂಸ್ ಆಫ್ ಜೇಸಾನ್ ಈಸ್ ಟು ಎಕ್ಸ್ಚೇಂಜ್ ಡೇಟಾ ಟು ಆರ್ ಫ್ರಮ್ ಎ ವೆಬ್ ಸರ್ವರ್. When sending the data to a web server, the data has to be a string ಅಂದರೆ ಆಲ್ಮೋಸ್ಟ್ ಎಲ್ಲವೂ ಟೆಕ್ಸ್ಟ್ ರೂಪದಲ್ಲೇ ಇರುತ್ತದೆ. ಕನ್ವರ್ಟ್ ಎ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ಇಂಟು ಸ್ಟ್ರಿಂಗ್ ವಿತ್ ಜೇಸನ್ ಸ್ಟ್ರಿಂಗಿಫೈ. ಅಂದರೆ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ನ ನಾವು ಎದ್ರಾಗ ಸ್ಟ್ರಿಂಗ್ನಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಯಾವ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ? ಜೇಸಾನ್ ಡಾಟ್ ಸ್ಟ್ರಿಂಗಿಫೈ ಫಂಕ್ಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ಆಲ್ರೆಡಿ ನಾವು ಮೇಲ್ಗಡೆ ಸ್ಲೈಡ್ನಲ್ಲಿ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೂಡ. ಅದೇ ರೀತಿ ಇಲ್ಲಿ ನೋಡ್ರಿ, ಆಬ್ಜೆಕ್ಟ್ ಅನ್ನೋದು ಒಂದು ಏನು ವೇರಿಯಬಲ್ಲು. ಇದರಲ್ಲಿ ಏನು ಮಾಡ್ತಾ ಇದ್ದೀನಿ? ನಾವು ಸ್ಟೋರ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಅಂದರೆ ವ್ಯಾಲ್ಯೂಸ್ಗಳನ್ನ ನಾವು ತೊಗೋತಾ ಇದ್ದೀವಿ. ನೋಡಿ ಇಲ್ಲಿ ನೇಮು ಮತ್ತು ಫೋನು ಮತ್ತು ಅದೇ ರೀತಿ ಇಮೇಲ್ನ ತೊಗೋತಾ ಇದ್ದೀವಿ. ಸೊ ಈ ಆಬ್ಜೆಕ್ಟ್ ಇವುಗಳನ್ನ ವ್ಯಾಲ್ಯೂಗಳನ್ನ ನಾವು ಒಂದು ವೇರಿಯಬಲ್ ಸ್ಟೋರ್ ಮಾಡಿಬಿಟ್ಟು ಅದನ್ನು ನಾವೇನು ಮಾಡ್ತಾ ಇದ್ದೀವಿ? ಆಬ್ಜೆಕ್ಟ್ ಆಗಿರುತ್ತೆ. ಇವೆಲ್ಲ ಆಬ್ಜೆಕ್ಟ್ಗಳನ್ನ ನಾವೇನು ಮಾಡ್ತಾ ಇದ್ದೀವಿ? ಟೆಕ್ಸ್ಟ್ ರೂಪದಲ್ಲಿ ಕಳಿಸ್ತಾ ಇದ್ದೀವಿ. ಹಿಯರ್ ಇಸ್ ದ ಲೊಕೇಶನ್ ವಾಟ್ ಐ ಹ್ಯಾವ್ ಮೆನ್ಷನ್ ಹಿಯರ್. ಓಕೆ, ವಿಂಡೋ ಡಾಟ್ ಲೊಕೇಶನ್ ಈಸ್ ಈಕ್ವಲ್ ಟು ಲೋಕಲ್ ಹೋಸ್ಟ್. ಆ ಪ್ರೋಗ್ರಾಮಿಗೆ ಕಳಿಸ್ತಾ ಇದ್ದೀವಿ ವಿತ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ದ, ಅದು ಎಕ್ಸಲ್ಲಿ ಹೋಲ್ಡ್ ಆಗುತ್ತೆ. ಎಕ್ಸ್ ಇಸ್ ದ ಒಂದು ವೇರಿಯಬಲ್ ಅಂತ ನೀವು ತಗೋಬಹುದು. ಓಕೆ, ಅದನ್ನು ನಾನು ನಿಮಗೆ ಹೇಳೋದಲ್ಲ, ಸೆಲ್ಫ್ ಡಿಸ್ಕ್ರೈಬಿಂಗ್ ಅಂತಂದು ಮೈ ಜೇಸಾನ್ ಅಂತ ನಾವು ತೊಗೊಂಡಿದ್ದೀವಿ. ನೋಡಿ ಇಲ್ಲಿ ಜೇಸಾನ್ ಅದೇ ಸೆಲ್ಫ್ ಡಿಸ್ಕ್ರೈಬಿಂಗ್ ಅಂದರೆ ಜೇಸಾನ್ ಅಂತ ನಾವು ತೊಗೋತೀವಿ. ಅದಕ್ಕೆ ನಾವು ಸೆಲ್ಫ್ ಡಿಸ್ಕ್ರೈಬಿಂಗ್. ಓಕೆ, ಅಬೌಟ್ PHP code and example. PHP has some built-in functions to handle the JSON. ಅಂದರೆ JSON ನಿಮಗೆ ಈ ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೋಟೇಷನ್ ಓರಿಯೆಂಟೆಡ್ ಪ್ರೋಗ್ರಾಮ್ ಆಗಿರೋದ್ರಿಂದ ಅವನ್ನ ಹ್ಯಾಂಡ್ಲ್ ಮಾಡಲಿಕ್ಕೋಸ್ಕರ ನಿಮಗೆ ಬಿಲ್ಟ್ ಇನ್ ಫಂಕ್ಷನ್ಸ್ ಅದಾವೆ PHPಯಲ್ಲಿ ಅಂತ ಅವನು ಹೇಳ್ತದಾನ. ಸೊ PHP ಈಸ್ ಎ ಸರ್ವರ್ ಸೈಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ನಿಮಗೆ ಆಲ್ರೆಡಿ ಗೊತ್ತದ, ನಿಮಗೆ ಕ್ಲಾಸಲ್ಲಿ ಹೇಳಿರ್ತಾರೆ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತದ್ದು PHP ಆ್ಯಂಡ್ ಕ್ಯಾನ್ ಬಿ ಯೂಸ್ ಟು ಎಸ್ ಎ ಡೇಟಾಬೇಸ್. ಅಂದರೆ ನಾನು ಹಿಂದಿನ 7ನೇ ಗ್ರೇಡೆಡ್ ಎಕ್ಸಸೈಸಲ್ಲಿ ಕೂಡ ಹೇಳಿದ್ದೆ ಎದಕ್ಕೆ ಯೂಸ್ ಮಾಡ್ತಾರೆ PHP ಅಂತಂದು. ಒಂದು ಡೇಟಾಬೇಸ್ ಮಾಡಲಿಕ್ಕೋಸ್ಕರ ಮತ್ತು ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಅದೇ ರೀತಿ ಕನ್ವರ್ಟ್ ದ ರಿಕ್ವೆಸ್ಟ್ ಇಂಟು ಆ್ಯನ್ ಆಬ್ಜೆಕ್ಟ್. ಅಂದರೆ ನೀವೇನು ಮಾಡ್ತಾರೆ? ರಿಕ್ವೆಸ್ಟ್ ಇಂಟು ಆಬ್ಜೆಕ್ಟ್ ಯೂಸಿಂಗ್ PHP ಫಂಕ್ಷನ್.
ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಈಗ ಅದನ್ನು ಅಬ್ಜೆಕ್ಟ್ ಇಂಟು ಎ ಆಬ್ಜೆಕ್ಟಾಗಿ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾವೇನು ಯೂಸ್ ಮಾಡ್ತಾ ಇದ್ದೀವಿ, JSON_decode ಎಂಬ ಫಂಕ್ಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಹಿಯರ್ ಇಟ್ ಈಸ್ ಆ ಎಕ್ಸ್ನಲ್ಲಿ ಬಂದಿರತಕ್ಕಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಿ, $ಡೇಟಾದಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಅದನ್ನೇ ನಾನೇನು ಮಾಡ್ತಾ ಇದ್ದೀನಿ, JSON_decode ಫಂಕ್ಷನ್ನ ಯೂಸ್ ಮಾಡಿಬಿಟ್ಟು ಅದನ್ನು ಇನ್ನೊಂದು ವೇರಿಯೇಬಲ್ ಸ್ಟೋರ್ ಮಾಡಿಬಿಟ್ಟು ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಐ ಆಮ್ ಸೆಂಡಿಂಗ್ ಎವ್ರಿ ಡೇಟಾ ಇಂಟು ದ ಪರ್ಟಿಕ್ಯುಲರ್ ಆಗಿ ನಾನೇನು ಮಾಡ್ತಾ ಇದ್ದೀನಿ, ಆ ರೋದಲ್ಲಿ ಕಳಿಸ್ತಾ ಇದ್ದೀನಿ. ರಿಟ್ರೀವ್ ಮಾಡಬೇಕಲ್ಲ ಅಲ್ಲಿಂದ ಇನ್ಫಾರ್ಮೇಷನ್ ನಾನು PHP ಯೂಸಿಂದ. ಸೊ ಹಾಗಾಗಿಬಿಟ್ಟು ಅದನ್ನು ನೇಮು ಮತ್ತು ಫೋನು ಅದೇ ರೀತಿ ಇಮೇಲ್ನ ನಾವು ಎಸ್ ಮಾಡ್ತೀವಿ. ಸೊ ಎಸ್ ದ ಡೇಟಾಬೇಸ್ ಆ್ಯಂಡ್ ಫಿಲ್ ಆ್ಯನ್ ಅರೇ ವಿತ್ ದ ರಿಕ್ವೆಸ್ಟೆಡ್ ಡೇಟಾ. ಸೊ ನೀವು ಯಾವ ರೀತಿ ಇಲ್ಲಿ ಮೂರು ರೂಪದಲ್ಲಿ ಕಳಿಸ್ತಾ ಇದ್ದೀರಾ, ನೇಮು ಮತ್ತು ಫೋನು ಮತ್ತು ಇಮೇಲು, ಈ ಮೂರು ಅರೇ ರೂಪದಲ್ಲಿ ನೀವು ಇರ್ತಕ್ಕಂಥ ಡೇಟಾನ ನಾವು ಏನು ಮಾಡ್ತಾ ಇದ್ದೀವಿ, ಎಸ್ ಮಾಡ್ತಾ ಇದ್ದೀವಿ. ಇದರಿಂದ ಡೇಟಾಬೇಸಿಂದ ಅಂತ ನಾವು ಹೇಳ್ತೀವಿ. ಅಬೌಟ್ XAMPP ಅಂದರೆ ಏನು, XAMPP ಅನ್ನೋದು ಈಸ್ ಎ ಫ್ರೀ ಓಪನ್ ಸೋರ್ಸ್ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ವೆಬ್ ಸರ್ವರ್. ಇದು ಕ್ರಾಸ್ ಪ್ಲ್ಯಾಟ್ಫಾರ್ಮ್ ವೆಬ್ ಸರ್ವರ್. ಓಕೆ, ಯಾಕೆ ಸರ್ ಇದು ಕ್ರಾಸ್ ಪ್ಲ್ಯಾಟ್ಫಾರ್ಮ್ ವೆಬ್ ಸರ್ವರ್ ಅಂತ ಹೇಳ್ತೀರಿ ಅಂದರೆ, ಇದರಲ್ಲಿ ಆಲ್ಮೋಸ್ಟ್ ಆಲ್ ನೀವು ಒಂದು XAMPPನ ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ, ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರಪ್ಪ ಅಂದರೆ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರಿ, ಯು ಕ್ಯಾನ್ ಗೆಟ್ ದ Tomcat, ಯು ಕ್ಯಾನ್ ಗೆಟ್ ದ MySQL, ಯು ಕ್ಯಾನ್ ಗೆಟ್ ದ ಫ್ರೀ PHP ಕೂಡ ನೀವು ರನ್ ಮಾಡ್ಕೋಬೋದು, ಆಮೇಲೆ ಅಪಾಚಿ ಸರ್ವರ್ ಕೂಡ ರನ್ ಮಾಡ್ಕೋಬೋದು. ಅದಕ್ಕೆ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ವೆಬ್ ಸರ್ವರ್ ಅಂತ ನಾವು ಹೇಳ್ತೀವಿ. ಇಟ್ ಕನ್ಸಿಸ್ಟ್ ಆಫ್ ಮೇನ್ಲಿ ದ ಅಪಾಚಿ HTTP ಸರ್ವರ್, MySQL ಡೇಟಾಬೇಸ್, PHP ಇದೆ, ಪರ್ಲ್ ಇದೆ, Tomcat ಕೂಡ ಇದೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ಆರ್ ಕನ್ಸಿಸ್ಟಿಂಗ್ ಇನ್ ಟು ದ XAMPP ಅಂತ ನಾವು ಹೇಳ್ತೀವಿ. ಇಟ್ ಅಲೋಸ್ ಎ ಬಿಲ್ಡ್ ವರ್ಡ್ಪ್ರೆಸ್ ಸೈಟ್ ಆಫ್ಲೈನ್ ಅಂತ ನಾವು ಹೇಳ್ತೀವಿ. ಇಟ್ ಅಲೋಸ್ ಯು ಟು ಬಿಲ್ಡ್ ವರ್ಡ್ಪ್ರೆಸ್ ಸೈಟ್ ಆಫ್ಲೈನ್ ಆನ್ ಎ ಲೋಕಲ್ ವೆಬ್ ಸರ್ವರ್ ಆನ್ ಯುವರ್ ಕಂಪ್ಯೂಟರ್. ಅಂದರೆ ಒಂದೇ ಮಷಿನ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕ್ಲೈಂಟು ಮಾಡ್ತಾ ಇದ್ದೀವಿ ಆ್ಯಸ್ ವೆಲ್ ಆಸ್ ಎ ಸರ್ವರ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಲೋಕಲ್ ಹೋಸ್ಟ್ ಅಂತ ನಾವು ತಗೋತೀವಿ. ಅದಕ್ಕೆ ಲೋಕಲ್ ವೆಬ್ ಸರ್ವರ್ ಆನ್ ಯುವರ್ ಕಂಪ್ಯೂಟರ್ ಇಟ್ ಸೆಲ್ಫ್. ಅಂದರೆ ಅಪಾಚಿ ಸರ್ವರ್ನ ರನ್ ಮಾಡಿಬಿಟ್ಟು ನಾವು ಅಲ್ಲೇ ಸರ್ವರ್ನು ಮಾಡ್ಕೋತೀವಿ. ಯೂಶ್ವಲಿ ಮತ್ತು ಬೇರೆ ಕಡೆ ಏನು ಮಾಡ್ತೀವಿ, ಕ್ಲೈಂಟು ಮತ್ತು ಸರ್ವರ್ನ ನಾವು ಕ್ರಿಯೇಟ್ ಮಾಡಿರ್ತೀವಿ ಬೇರೆ ಸೈಡ್ ಆದರೆ. ಬಟ್ ಇಲ್ಲಿ ಹಾಗಾಗೋದಿಲ್ಲ. ಒಂದೇ ಮಷಿನ್ನಲ್ಲಿ ನೀವು ಕ್ಲೈಂಟು ಮಾಡ್ತೀರ ಮತ್ತು ಸರ್ವರ್ ಎರಡೂ ನೀವು ಒಂದರಲ್ಲೇ ರನ್ ಮಾಡೋದ್ರಿಂದ ಒಂದು ಆಫ್ಲೈನ್ ದಟ್ ಟು ಬಿ ಆಫ್ಲೈನಲ್ಲಿ ಯೂಸ್ ಮಾಡ್ತೀರಿ, ನಾಟ್ ಆನ್ಲೈನ್, ಆಫ್ಲೈನಲ್ಲಿ ಯೂಸ್ ಮಾಡ್ತಿರ್ತೀರ. ಅದಕ್ಕೆ ಅವನು ಇಟ್ ಈಸ್ ಅಲೋಸ್ ಅಂದರೆ XAMPP ಅಷ್ಟು ನಮಗೆ ಹೆಲ್ಪ್ ಆಗುತ್ತೆ ಅಂತ ಅವನು ಹೇಳ್ತದನ. ಸೊ ಇಟ್ ಈಸ್ ಅವೈಲಬಲ್ ಫಾರ್ ವಿಂಡೋಸ್. ಸೊ ಇದು ಯಾವುದಕ್ಕೆ OS ಸಪೋರ್ಟ್ ಮಾಡುತ್ತಪ್ಪ ಅಂತಂದರೆ, ವಿಂಡೋಸ್ ಇರ್ಬೋದು, ಮ್ಯಾಕ್ ಇರ್ಬೋದು, ಮತ್ತು ಲೈನೆಕ್ಸ್ ಸಿಸ್ಟಮ್ ಕೂಡ ನೀವು XAMPPನ ಡೌನ್ಲೋಡ್ ಮಾಡ್ಬೋದು. ನೋ ಕಾನ್ಫಿಗ್ರೇಷನ್ ಈಸ್ ರಿಕ್ವೈರ್ಡ್ ನೆಸಸರಿ, ಅಂದರೆ ನಿಮ್ಗೆ ಏನು ಬೇಕಾಗಿಲ್ಲ, ಮತ್ತೇನು ಕಾನ್ಫಿಗ್ರೇಷನ್ ಮಾಡೋದು ಬೇಕಾಗಿಲ್ಲ. ಅದು ಯಾಕಂದರೆ ಆಲ್ರೆಡಿ ಇಂಟಿಗ್ರೇಟೆಡ್ ಆಗಿ PHP ವಿತ್ MySQL ಇಂಟಿಗ್ರೇಟೆಡ್ ಆಗಿ ಬಂದಿರೋದ್ರಿಂದ ನೋ ನೀಡ್ ಟು ಬಿ ಕಾನ್ಫಿಗರೇಷನ್ ಅಂತ ನಾವು ಹೇಳ್ತೀವಿ. XAMPP ಈಸ್ ಎ ಲೋಕಲ್ ಸರ್ವರ್ ದಟ್ ಯು ಕ್ಯಾನ್ ಇನ್ಸ್ಟಾಲ್ ಆನ್ ಯುವರ್ ಡೆಸ್ಕ್ಟಾಪ್ ಟು ಅಂದರೆ ಆ್ಯಕ್ಚುಯಲ್ ವೆಬ್ ಸರ್ವರ್ ಅಂದರೆ ನಿಮಗೆ ಅದು ಆ್ಯಕ್ಚುಯಲ್ ವೆಬ್ ಸರ್ವರ್ ಆಗಿ ನಿಮಗೆ ಲೋಕಲ್ ಸರ್ವರ್ ಆಗಿ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದರೆ ಅದು ಆ್ಯಕ್ಚುಯಲ್ ವೆಬ್ ಸರ್ವರ್ ಥರನೇ ನಿಮಗೆ ಕೆಲಸ ಮಾಡುತ್ತೆ ಅಂತ ಅವನು ಹೇಳ್ತದನ. ಸೊ ನೆಕ್ಸ್ಟ್ ದಿಸ್ ಈಸ್ ದ ಕಂಟ್ರೋಲ್ ಪ್ಯಾನಲ್ ಆಫ್ ಯುವರ್ XAMPP. ನಾವಿಲ್ಲಿ ನೋಡ್ರಿ ಅಪಾಚಿ ಇದೆ, MySQL ಇದೆ, ಆಮೇಲೆ ಮರ್ಕ್ಯೂರ್ ಇದೆ, ಅದೇ ರೀತಿ Tomcat ಇದೆ. ಆಲ್ ದೀಸ್ ಆರ್ ಅವೈಲಬಲ್ ಇನ್ ಟು ದ XAMPP ಕಂಟ್ರೋಲ್ ಪ್ಯಾನಲ್ ಇಟ್ ಸೆಲ್ಫ್. ಓಕೆ, ಸೊ ನೆಕ್ಸ್ಟ್ ನಾವು ಹೋಗೋದು MySQL ಡೇಟಾಬೇಸು. ಅಂದರೆ ಇದರಲ್ಲಿ ಏನು ಕಲಿತೀವಿ, ನಮಗೆ ಏನು ಮೇನ್ MySQL ಕಲಿಬೇಕಾಗಿರೋದಂದರೆ ಹೌ ಯು ಆರ್ ಗೋಯಿಂಗ್ ಟು ಬಿ ಕ್ರಿಯೇಟ್ ಎ ಕನೆಕ್ಷನ್ ಬಿಟ್ವೀನ್ ದ PHPಗೂ ಕನೆಕ್ಟ್ ಆಗಬೇಕು, ಆ್ಯಸ್ ವೆಲ್ ಆ್ಯಸ್ ದ ನೀವು XHTML ಡೇಟಾನು ನಿಮಗೆ ಬರ್ತಾ ಇರುತ್ತೆ, ಅಲ್ಲಿಂದನೂ ಡೇಟಾ ಬರ್ತಾ ಇರುತ್ತೆ, ಅದು ಸ್ಟೋರ್ ಆಗಬೇಕು. PHPಗೆ ನಾವೇನು ಮಾಡ್ತಾ ಇದ್ದೀವಿ, PHP ಕೋಡ್ ಏನು ಮಾಡ್ತಾ ಇದೆ, ರಿಟ್ರೀವ್ ಮಾಡ್ತಾ ಇರುತ್ತೆ ಇನ್ಫಾರ್ಮೇಷನ್. ಸೊ ಎರಡಕ್ಕೂ ನಾವು ಕನೆಕ್ಷನ್ ಮಾಡಬೇಕಾಗೈತಿ ಯೂಸಿಂಗ್ ದ MySQL ಡೇಟಾಬೇಸ್. ಸೊ MySQL ಈಸ್ ಎ ಮೋಸ್ಟ್ ಪಾಪ್ಯುಲರ್ ಡೇಟಾಬೇಸ್ ಸಿಸ್ಟಮ್ ಯೂಸ್ಡ್ ವಿತ್ PHP. ಅಂದರೆ ಆಲ್ಮೋಸ್ಟ್ ಆಲ್ PHP ಪ್ರೋಗ್ರಾಮಿಂಗ್ ಮಾಡ್ತಿದ್ದಾರೆ, PHP ವೆಬ್ಸೈಟ್ ಡೆವಲಪ್ ಮಾಡ್ತಿದ್ದಾರೆ, ಅವೆಲ್ಲ ಮಾಡ್ತಿದ್ದಾರೆ. ಅಂದರೆ PHP ಯೂಸ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಂದರೆ MySQLನೇ ಡೇಟಾಬೇಸ್ನ ಯೂಸ್ ಮಾಡ್ತಾರೆ. ಅಂದರೆ ಪಾಪ್ಯುಲರ್, ಈಸಿ ಟು ಆಪ್ರೇಟ್, ತುಂಬ ಸರಳವಾಗಿರುತ್ತೆ. ಹಂಗಾಗಿಬಿಟ್ಟು ಇದನ್ನು ನಾವು MySQLನ ಯೂಸ್ ಮಾಡಿರ್ತೀವಿ. ಸೊ MySQL ಈಸ್ ಎ ಡೇಟಾಬೇಸ್ ಸಿಸ್ಟಮ್ ಯೂಸ್ಡ್ ಆನ್ ದ ವೆಬ್.
ಸೊ ಡೇಟಾಬೇಸ್ ಅಂದರೆ ಬ್ಯಾಕ್ ಎಂಡ್ ಅಂತ ಕರಿತೀವಿ ನಾವು. ಈ ಬ್ಯಾಕ್ ಎಂಡ್ನಾಗೋಸ್ಕರ ವೆಬ್ ಪ್ರೋಗ್ರಾಮ್ ಯಾವುದೇ ವೆಬ್ ಅಪ್ಲಿಕೇಶನ್ಸ್ ನೀವು ಡೆವಲಪ್ ಮಾಡಿದರೆ ಬ್ಯಾಕ್ ಎಂಡಾಗಿ MySQLನ ಹೆಚ್ಚು ಯೂಸ್ ಮಾಡ್ತೀವಿ. ಯಾಕಪ್ಪ ಅಂದರೆ ಇದು ಒಂದು ಓಪನ್ ಸೋರ್ಸ್ ಇರೋದ್ರಿಂದ ನಿಮಗೆ ಈಸಿಯಾಗಿ ಅವೈಲಬಲ್ ಇರೋದ್ರಿಂದ. ಸೊ MySQL ಮತ್ತು ಈಸಿ ಟು ಆಪ್ರೇಟ್ ಆಲ್ಸೋ, ಬಿಲ್ಟಿನ್ ಇರ್ತಾವೆ ಈಸಿ. ಆಮೇಲೆ ನೀವು ಭಾಳಷ್ಟು ಹೇಳ್ಬೋದು, ಭಾಳಷ್ಟು ಇದೆ ನಿಮಗೆ ಎಕ್ಸಾಂಪಲ್ ಎಕ್ಸೆಟ್ರಾ. ಸೊ ಮೆನಿ ಥಿಂಗ್ಸ್ ಆರ್ ದೇರ್, ದಟ್ಸ್ ವಾಟ್ ಇಟ್ ಹ್ಯಾಸ್ ಬೀನ್ ಯೂಸ್ಡ್ ಫಾರ್ ದ ವೆಬ್ ಅಂತ ಅವನು ಹೇಳ್ತಾನೆ. MySQL ಈಸ್ ಎ ಡೇಟಾಬೇಸ್ ಸಿಸ್ಟಮ್ ದಟ್ ರನ್ಸ್ ಆನ್ ಎ ಸರ್ವರ್ ಆಲ್ಸೋ. ಸೊ ಸರ್ವರಲ್ಲೂ ಕೂಡ ನಿಮಗೆ ಇದನ್ನು ನಾವು MySQLನ ರನ್ ಮಾಡ್ಬೋದು ವಿತೌಟ್ ಎನಿ ಡ್ರಾಬ್ಯಾಕ್. ಓಕೆ, MySQL is a ideal for both small and large application. You can use small application, you can use large application. MySQL will support you ಅಂತ ನಾವು ಹೇಳ್ತೀವಿ. ಸೊ ಅಂದರೆ ಅಪ್ಲಿಕೇಶನ್ಸ್ ಡೆವಲಪ್ಮೆಂಟ್ ಡಿಪೆಂಡೆಂಟ್ ಆಗ್ತದೆ. ನೀವು ಯಾವ ಥರ ಅಪ್ಲಿಕೇಶನ್ ಡಿಪೆಂಡ್, ಸ್ಮಾಲ್ ಯಾವುದನ್ನ ಸಣ್ಣದು ಸ್ಮಾಲ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರ ಅಂದರೆ MySQL ಸಪೋರ್ಟ್ ಮಾಡುತ್ತೆ. ಲಾರ್ಜ್ ಅಪ್ಲಿಕೇಶನ್ ಇಟ್ ವಿಲ್ ಆಲ್ಸೋ ಸಪೋರ್ಟ್ ಫಾರ್ ದ MySQL ಅಂತ ನಾವು ಹೇಳ್ತೀವಿ. MySQL ಈಸ್ ಎ ವೆರಿ ಫಾಸ್ಟ್, ರಿಲಯಬಲ್ ಆ್ಯಂಡ್ ಈಸಿ ಟು ಯೂಸ್ ಅಂತ ನಾವು ಹೇಳ್ತೀವಿ. MySQL ಫಾಸ್ಟಾಗಿ ಫಾಸ್ಟ್ ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ರಿಲಯಬಲ್ ಅಂದರೆ ಈಸಿ ಟು ಆಪ್ರೇಟ್ ಆ್ಯಂಡ್ ಈಸಿ ಟು ಯೂಸ್ ಅಂತ ನಾವು ಹೇಳ್ತೀವಿ. MySQL ಯೂಸಸ್ ಸ್ಟ್ಯಾಂಡರ್ಡ್ SQL. ಸೊ SQL ಅಂದರೆ ಸ್ಟ್ರಕ್ಚರ್ಡ್ ಕ್ಯೂರಿ ಲ್ಯಾಂಗ್ವೇಜ್. ಸೊ MySQL ಕೂಡ ನಾವು ಸ್ಟ್ರಕ್ಚರ್ಡ್ ಕ್ಯೂರಿ ಲ್ಯಾಂಗ್ವೇಜ್ ಹೆಂಗೆ ನಾವು ಆಪ್ರೇಟ್ ಮಾಡ್ತೀವಿ, ಅಲ್ಲಿ ಯಾವ ಥರ ಕ್ವೆರಿಗಳನ್ನು ಬರಿತೀವಿ ಅದೇ ಕ್ವೆರಿಗಳನ್ನು ನಾವು MySQL ಕೂಡ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದೇ ಸ್ಟ್ಯಾಂಡರ್ಡ್ಸ್ನ ನಾವಿಲ್ಲಿ MySQL ಯೂಸ್ನಲ್ಲಿ ಮೇಂಟೈನ್ ಮಾಡ್ತೀವಿ ಅಥವಾ ಯೂಸ್ ಮಾಡ್ತೀವಿ ಅಂತ ನಾವು ಹೇಳ್ಬೋದು. ದೇರ್ ಆರ್ 3 ways ಆಫ್ ವರ್ಕಿಂಗ್ ವಿತ್ PHP ಆ್ಯಂಡ್ MySQL. ಅಂದರೆ PHP ವಿತ್ MySQL ನಾವು ಯೂಸ್ ಮಾಡಬೇಕು ಅಂದರೆ 3 ವೇಸ್ಗಳು ಅದಾವು. MySQL I ಅಂತಂತ ಹೇಳ್ತೀವಿ. MySQL I ಒಂದು ಅಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಯೂಸ್ ಮಾಡ್ಬೋದು, ಪ್ರೊಸೀಜರಲ್ ಆಗಾದರೂ ಯೂಸ್ ಮಾಡ್ಬೋದು, ಅಥವಾ PHP ಡೇಟಾ ಆಬ್ಜೆಕ್ಟ್ ಆದರೂ ಯೂಸ್ ಮಾಡ್ಬೋದು. ಅಂದರೆ PDO ಅಂತ ಕರಿತೀವಿ, MySQL I ಅಂತ ಕರಿತೀವಿ, MySQL I ಎರಡರಲ್ಲೂ ನೀವು ಇಷ್ಟರಲ್ಲಿ ನೀವು ಯೂಸ್ ಮಾಡ್ಬೋದು. 3 ವೇದಲ್ಲಿ ನೀವು ಯೂಸ್ ಮಾಡ್ಬೋದು PHP ಮತ್ತು MySQL ಅಂತ ಅವನು ಹೇಳ್ತಾನೆ. ಸೊ ಬಿಫೋರ್ ವಿ ಕ್ಯಾನ್ ಅಸೆಸ್ ದ ಡೇಟಾ ಇನ್ ದ MySQL ಡೇಟಾಬೇಸ್ ವಿ ನೀಡ್ ಟು ಬಿ ಏಬಲ್ ಟು ಕನೆಕ್ಟ್ ಟು ದ ಸರ್ವರ್. ಸಿ, ಯಾವುದೇ ಒಂದು MySQL ಡೇಟಾಬೇಸ್ನ ಕನೆಕ್ಟ್ ಮಾಡಬೇಕು ಅಂತಂದರೆ ಸರ್ವರ್ ಜೊತೆ MySQL ಡೇಟಾಬೇಸ್ನ ಕನೆಕ್ಟ್ ಮಾಡಬೇಕು ಅಂದರೆ ಸರ್ವರ್ ಜೊತೆ ಕನೆಕ್ಷನ್ ಐತೋ ಇಲ್ಲ ಅಂತಂದು ಮೊದಲು ಚೆಕ್ ಮಾಡಬೇಕು. ಚೆಕ್ ಹೆಂಗೆ ಮಾಡಬೇಕು ಅದಕ್ಕೆ ಒಂದು ಇಲ್ಲಿ ಎಕ್ಸಾಂಪಲ್ ಹೇಳಿದ್ದೀನಿ ನೋಡಿರಿ. ಡೇಟಾ ಇದು ಒಂದೇನೋ ಒಂದು ವೇರಿಯೇಬಲ್ಲು, ಆ ವೇರಿಯೇಬಲ್ ಜೊತೆಗೆ ಏನು ಮಾಡ್ತಾ ಇದ್ದೀನಿ MySQL ಕನೆಕ್ಷನ್ ಅಂತ ನಾವಿಲ್ಲಿ ಹೇಳಿದ್ದೀನಿ ಆಲ್ರೆಡಿ. ದೀಸ್ ಆರ್ ದ 3 ಮೆಥಡ್ಸ್ ಇದಾವೆ, 3 ವೇಸ್ ಅದಾವೆ ಗೋಯಿಂಗ್ ಟು ಬಿ ಕನೆಕ್ಟ್ ಮಾಡಲಿಕ್ಕೆ. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಲೋಕಲ್ ಹೋಸ್ಟ್, ರೂಟು ಮತ್ತು ಟೆಸ್ಟ್ ಈಸ್ ದ ಡೇಟಾಬೇಸ್. ಸೊ ರೂಟು ನಿಮಗೆ ಅಲ್ಲಿ ನಿಮಗೆ ತೋರಿಸ್ತೀನಿ ನಾನು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ತೋರಿಸ್ತೀನಿ ರೂಟು ಏನು, ಟೆಸ್ಟ್ ಏನು, ಎಲ್ಲಿರುತ್ತೆ ಅಂತಂದು. ಸೊ ಇದನ್ನು ನಾವು ಕನೆಕ್ಷನ್ ಮಾಡ್ಕೋತಾ ಇದ್ದೀವಿ. ಚೆಕ್ ಫಾರ್ ಕನೆಕ್ಷನ್, ಇವಿಷ್ಟು ಕನೆಕ್ಷನ್ ಆಗಿದಾವೋ ಇಲ್ಲ ಅಂತ ಚೆಕ್ ಮಾಡಲಿಕ್ಕೋಸ್ಕರ ನೀವೇನು ಮಾಡ್ತಾಯಿರಾ, ಇಫ್ ನಾಟ್ ದಿಸ್ ವೇರಿಯೇಬಲ್ ಅಂತಂದಾಗ ಆವಾಗ ನಾವೇನು ಮಾಡ್ತೀವಿ, ಡೈ ಕನೆಕ್ಷನ್ ಫೇಲ್ಡ್ ಅಂದರೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಡೈ ಅನ್ನೋದೊಂದು ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ. ಅದು ಕನೆಕ್ಟ್ ಆಗಿದೆನೋ ಅಥವಾ ಎರರ್ ಬರ್ತಾ ಇದೆನೋ ಅಂತ ಚೆಕ್ ಮಾಡಲಿಕ್ಕೋಸ್ಕರ, ಡಿಸ್ಪ್ಲೇ ಮಾಡಲಿಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತೀವಿ. ಇಫ್ ಇಟ್ ಈಸ್ ಕನೆಕ್ಟೆಡ್ ಇಟ್ ಈಸ್ ಟ್ರೂ, ಅದರ್ವೈಸ್ ಇಟ್ ಈಸ್ ಫಾಲ್ಸ್. ಒನ್ಸ್ ಕನೆಕ್ಷನ್ ಈಸ್ ಎಸ್ಟಾಬ್ಲಿಷ್ಡ್ ದೆನ್ ಕ್ರಿಯೇಟ್ ಎ ಟೇಬಲ್ ಆ್ಯಸ್ ರಿಕ್ವೈರ್ಡ್ ಅಂಡ್ ಇನ್ಸರ್ಟ್ ದ ವ್ಯಾಲ್ಯೂಸ್ ಇನ್ ಟು ದ ಟೇಬಲ್. ಸೊ ನಿಮಗೆ ಆಲ್ರೆಡಿ ನೀವು MySQL ನೀವು 3rd ಸೆಮ್ನಲ್ಲಿ ಕಲ್ತಿದ್ದೀರಾ. MySQL ಯೂಸ್ ಮಾಡಿದರೆ ಟೇಬಲ್ ಕ್ರಿಯೇಟ್ ಮಾಡೋದು, ವ್ಯಾಲ್ಯೂ ಇನ್ಸರ್ಟ್ ಮಾಡೋದು, ಅದಕ್ಕೆ ಮಾಡಲಿಕ್ಕೋಸ್ಕರ ನೀವೇನು ಮಾಡ್ತೀರಾ, ಕ್ರಿಯೇಟ್ ಕಮ್ಯಾಂಡ್ ಯೂಸ್ ಮಾಡ್ತೀರಾ. ಅದೇ ರೀತಿ ನೀವು ಇನ್ಸರ್ಟ್ ಕಮ್ಯಾಂಡ್ನ ಯೂಸ್ ಮಾಡ್ತೀರಾ. ಅದರಲ್ಲಿರ್ತಕ್ಕಂಥ ಡೇಟಾನ ಡಿಸ್ಪ್ಲೇ ಮಾಡಲಿಕ್ಕೋಸ್ಕರ, ಟೇಬಲ್ನಲ್ಲಿರ್ತಕ್ಕಂಥ ಡಿಸ್ಪ್ಲೇ ಮಾಡಲಿಕ್ಕೋಸ್ಕರ ಯು ವಿಲ್ ಯೂಸ್ ದ ಸೆಲೆಕ್ಟ್ ಸ್ಟೇಟ್ಮೆಂಟ್. ಸೊ ದಿಸ್ ಈಸ್ ದ ಪ್ರೊಸೀಜರ್ ಫಾರ್ ಎಕ್ಸಿಕ್ಯೂಷನ್. ಸೊ ಸೇಮ್ ನಿಮಗೆ 7th ಪ್ರೋಗ್ರಾಮಲ್ಲಿ ಈಗಾಗಲೇ ನಿಮಗೆ ಹೇಳಿದ್ದೀನಿ. ಯಾವುದೇ ಒಂದು ಟೆಕ್ಸ್ಟ್ ಎಡಿಟರ್ ತೊಗೋರಿ, ನೋಟ್ಪ್ಯಾಡ್ ಅಥವಾ ನೋಟ್ಪ್ಯಾಡ್++ ಅಲ್ಲಿ XHTML ಪ್ರೋಗ್ರಾಮ್ನ ನೀವು ಬರೀರಿ, ಅದೇ ರೀತಿ PHP ಪ್ರೋಗ್ರಾಮ್ನ ಬರೀರಿ. ಸೊ ಎರಡೂ ಪ್ರೋಗ್ರಾಮ್ಗಳ್ನ ಎಲ್ಲಿಡಬೇಕು, HD Docsನಲ್ಲಿ ಇಡಬೇಕು. ಸಿ ಎಕ್ಸಾಂಪಲ್, ಇಟ್ ಈಸ್ ದ ಪಾತ್ ಫಾರ್ ದಟ್ ವೇರ್ ಯು ಹ್ಯಾವ್ ಟು ಬಿ ಸೇವ್ಡ್ ದ ಬೋತ್ ಪ್ರೋಗ್ರಾಮ್ಸ್, ರೈಟ್ ದ ಕೋಡ್ ಫಾರ್ ದ ಬೋತ್ ಪ್ರೋಗ್ರಾಮ್ಸ್, start the Apache server as well as the
MySQL ಡೇಟಾಬೇಸ್, ಅದು ಎಲ್ಲಿ XAMPP ಕಂಟ್ರೋಲ್ ಪ್ಯಾನಲಲ್ಲಿ ನಿಮಗೆ ಸಿಗುತ್ತೆ. ಇವೆರಡೂ ಸ್ಟಾರ್ಟ್ ಮಾಡ್ಕೋಬೇಕು. ಇವೆರಡರಲ್ಲಿ ಯಾವುದನ್ನ ಒಂದು ಸ್ಟಾರ್ಟ್ ಆಗಿಲ್ಲ ಅಂದರೆ ಇಟ್ ವಿಲ್ ನಾಟ್ ವರ್ಕ್ ಅಂತ ನಾವು ಐ ವಿಲ್ ಟೆಲ್ ಯು. ಓಕೆ, ಇವೆರಡೂವರೆ ಯಾವುದನ್ನ ಒಂದು ಸ್ಟಾರ್ಟ್ ಆಗಿಲ್ಲ ಅಂದರೆ ನಿಮಗೆ ವರ್ಕ್ ಆಗೋದಿಲ್ಲ. ಸೊ ಗಿವ್ ದ ಫೈಲ್ ನೇಮ್ ಆಫ್ PHP ಡಾಕ್ಯುಮೆಂಟ್ ಇನ್ ಫೈಲ್. ಯಾಕಂದರೆ ನಾವು PHP ಡಾಕ್ಯುಮೆಂಟ್ನ ಫೈಲ್ ನೇಮ್ ಎಲ್ಲಿ ಮೆನ್ಷನ್ ಮಾಡ್ತೀವಿ, XHTML. ಸೊ ದಿಸ್ ಈಸ್ ದ ಲೊಕೇಶನ್ ಹೌ ಎಕ್ಸಾಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಬಿ ಶೋ ಅಂತ ನಾವು ಹೇಳ್ತೀವಿ. ಅಂದರೆ PHP ಫೈಲ್ನ ನಾವು XHTML ಅಲ್ಲಿ ಪಾತ್ ಹೆಂಗೆ ತೋರಿಸ್ತೀವಿ ಅಂದರೆ ದಿಸ್ ಈಸ್ ದ ವೇ ವಿ ಆರ್ ಗೋಯಿಂಗ್ ಟು ಬಿ ರೆಪ್ರೆಸೆಂಟ್. ಸೊ ಓಪನ್ ದ ಬ್ರೌಸರ್ ಅಂಡ್ ರನ್ ದ XHTML ಫೈಲ್. ಸೊ ದಿಸ್ ಈಸ್ ದ ಯುವರ್ ಗ್ರೇಡ್ ಎಕ್ಸಸೈಸ್ 8, ಗ್ರೇಡೆಡ್ ಎಕ್ಸಸೈಸ್ 8. ಇಲ್ಲಿ ಏನು ಹೇಳ್ತದನ ಪ್ರೋಗ್ರಾಮ್ ಮೊದಲು ತಿಳ್ಕೊರಿ. ಫಸ್ಟ್ ಪ್ರೋಗ್ರಾಮ್ನಲ್ಲಿ ಏನು ಕೇಳ್ತಿದ್ದಾನಂತ ತಿಳ್ಕೊಬೇಕು. ರೈಟ್ ದ XHTML ಕೋಡ್ ಯೂಸಿಂಗ್ ಜಾವಾ ಸ್ಕ್ರಿಪ್ಟ್ ಅಬ್ಜೆಕ್ಟ್ ನೋಟೇಷನ್ ಅಂತ ನೋಟೇಷನ್ ಅಂತ ಹೇಳ್ತಾನೆ. JSON ಕಾನ್ಸೆಪ್ಟ್ ಯೂಸ್ ಮಾಡಿರಿ ಅಂತ ಹೇಳ್ತದನ. ಎಕ್ಸೆಪ್ಟ್ ಫ್ರಮ್ ದ ಯೂಸರ್ ನೇಮು, ಫೋನ್ ನಂಬರು, ಮೇಲ್ ID ಸ್ಟೋರ್ಡ್ ಇನ್ ಡೇಟಾಬೇಸ್. ಸೊ ನೀವೇನು ಮಾಡಬೇಕು, ಫೋನ್ ನಂಬರು, ಯೂಸರ್ ನೇಮು ಮತ್ತು ಇಮೇಲ್ IDನ ನಾವು ಸ್ಟೋರ್ ಮಾಡಬೇಕು ಇದರ ಒಳಗಡೆ ಡೇಟಾಬೇಸು. ಅದು ಏನು ಸ್ಟೋರ್ ಮಾಡ್ತೀವೋ ಅದನ್ನೇ ರಿಟ್ರೀವ್ ಮಾಡಬೇಕು ಬೈ ಯೂಸಿಂಗ್ ದ PHP ಸ್ಕ್ರಿಪ್ಟ್ ಅಂತ ಹೇಳ್ತಾನೆ. ಓಕೆ, ದಿಸ್ ಈಸ್ ದ ವಾಟ್ ಎಕ್ಸಾಕ್ಟ್ಲಿ ದ ಔಟ್ಪುಟ್ ಆಫ್ ದ 8th program. Here it is the form design designed by the XHTML. ಸೊ ಇದರಲ್ಲಿ ನಾವೇನು ಮಾಡ್ತಾ ಇದ್ದೀನಿ, 3 ಇನ್ಪುಟ್ ಡೇಟಾಗಳನ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಆದಮೇಲೆ ಸಬ್ಮಿಟ್ ಮಾಡಿದ ಮೇಲೆ ದಿಸ್ ಈಸ್ ದ ಔಟ್ಪುಟ್ ಹೌ ಎಕ್ಸಾಕ್ಟ್ಲಿ ಇಟ್ PHP ಇಂದ ನಮಗೆ ಬರ್ತಕ್ಕಂಥ ಒಂದು ಔಟ್ಪುಟ್. ಓಕೆ, ವಿ ವಿಲ್ ಸಿ. ಸೊ ದೀಸ್ ಆರ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಗೋ ಫಾರ್ ದಟ್. ಓಕೆ, ಸೊ ಲೆಟ್ಸ್ ವಿ ಸಿ ದಟ್ ಹೌ ಎಕ್ಸಾಕ್ಟ್ಲಿ ದ ಪ್ರೋಗ್ರಾಮ್ ರನ್ಸ್ ಅಂತ ನಾವು ನೋಡೋಣ. Here it is. This is the HTML doc type. ಅಂದರೆ XHTML ನೀವು ಬರೀತಾ ಇದ್ದೀರಾ. These things you will know very well. ಅಪ್ ಟು ಹೆಡ್ ನಿಮಗೆ ಗೊತ್ತಿದೆ. ಸ್ಕ್ರಿಪ್ಟ್ ಟೈಪ್ ಈಸ್ ಈಕ್ವಲ್ ಟು ಟೆಕ್ಸ್ಟ್ ಬಾರ್ ಜಾವಾ ಸ್ಕ್ರಿಪ್ಟ್ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ JSON ಈಸ್ ಎ ಪಾರ್ಟ್ ಆಫ್ ದ ಜಾವಾ ಸ್ಕ್ರಿಪ್ಟ್ ಅಂತ ನಾವು ಹೇಳ್ಬೋದು. ಸೊ ಫಂಕ್ಷನ್ ಸೇವ್ ಅಂತ ತಗೋತಾ ಇದ್ದೀನಿ. ಸೊ ಅಂದರೆ ನಾವು ಸಬ್ಮಿಟ್ ಮಾಡಿದ್ದು ಇಲ್ಲಿ ಬರುತ್ತೆ. ಸೊ ನಮ್ಮ ಫಸ್ಟ್ ನೆಕ್ಸ್ಟ್ ಎಲ್ಲಿ ಬರುತ್ತೆ ಹೇಳ್ರಿ, ನಮಗೆ ಎಕ್ಸಿಕ್ಯೂಷನ್ ಆಗೋದು ಈ ಪಾರ್ಟು. ಇದು ಲೈನ್ ಬೈ ಲೈನ್ ಆಗುತ್ತೆ. ಫಸ್ಟ್ ಇಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತಾ ಇದ್ದೀನಿ, ನೇಮು, ಫೋನು ಮತ್ತು ಇಮೇಲು. ಹಿಯರ್ ಈಸ್ ದ ಯು ನೋ ವೆರಿ ವೆಲ್ ಆಲ್ ದೀಸ್ ಇನ್ಪುಟ್ ಟ್ಯಾಗ್ಸ್ ಆ್ಯಂಡ್ ಯೂಸಿಂಗ್ ದಿಸ್ ಇನ್ಪುಟ್ ಟೈಪ್ ಈಸ್ ಈಕ್ವಲ್ ಟು ಬಟನ್, ವ್ಯಾಲ್ಯೂ ಈಸ್ ಈಕ್ವಲ್ ಟು ಸಬ್ನೆಟ್. ಆನ್ ಕ್ಲಿಕ್ ಅನ್ನೋದು ಏನು ಮಾಡ್ತಾ ಇದ್ದೀನಿ, ಒಂದು ಇವೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ಹಿಯರ್ ಐ ಆಮ್ ಗೋಯಿಂಗ್ ಟು ಕಾಲ್ ದ ಫಂಕ್ಷನ್, ಸೇವ್ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ. ಒನ್ಸ್ ಐ ಕಾಲ್ ದಿಸ್ ಫಂಕ್ಷನ್, ಯೂಸರ್ ನೇಮ್ ನೇಮ್ ಈಸ್ ಈಕ್ವಲ್ ಟು, ಅಂದರೆ ನೋಡ್ರಿ ಇಲ್ಲಿ ನೆನ್ಪಿಟ್ಕೋರಿ, ನೇಮ್ನ ನಾನು ಏನಂತ ತೊಗೊಂಡಿದ್ದೀನಿ, ಇಲ್ಲಿ ID ನೇಮ್ ಅಂತ ತೊಗೊಂಡಿದ್ದೀನಿ. ಆ ನೇಮ್ನ ನೇಮ್ ಈಸ್ ಈಕ್ವಲ್ ಟು, ಅಂದರೆ ಇದು ಹಿಯರ್ ಇಟ್ ಈಸ್ ದ ದಿಸ್ ಈಸ್ ದ ಅಬ್ಜೆಕ್ಟ್ ತೊಗೋತಾ ಇದ್ದೀನಿ, ಜಾವಾಸ್ಕ್ರಿಪ್ಟ್ ಅಬ್ಜೆಕ್ಟ್ ತೊಗೋತಾ ಇದ್ದೀನಿ. ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ನೇಮ್ ಡಾಟ್ ವ್ಯಾಲ್ಯೂ. ಸೊ ವಾಟ್ ಎವರ್ ದ ವ್ಯಾಲ್ಯೂ ವಿಲ್ ಬಿ ಸ್ಟೋರ್ಡ್ ಇನ್ ಟು ದಿಸ್ ID, this object. Same thing I am repeating for the 3 fields, and the same thing has been converted into the ಟೆಕ್ಸ್ಟ್ ರೂಪದಲ್ಲಿ ಜಾವಾ ಸ್ಟ್ರಿಂಗಿಫೈ ಫಂಕ್ಷನದಲ್ಲಿ ನಾನು ಕಳಿಸ್ತಾ ಇದ್ದೀನಿ. ಮೈ JSON ಅಂತಂದು ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಅದನ್ನು ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಸೆಂಡಿಂಗ್ ದ ಪಾತ್. ಇದು ಹಿಯರ್ ಈಸ್ ದ ಪಾತ್, ವಿಂಡೋ ಡಾಟ್ ಲೊಕೇಶನ್. ಇದನ್ನು ನಾನೇನು ಮಾಡ್ತಾ ಇದ್ದೀನಿ, PHP ಸ್ಕ್ರಿಪ್ಟಿಗೆ ಕಳಿಸ್ತಾ ಇದ್ದೀನಿ. ಓಕೆ, PHP ಸ್ಕ್ರಿಪ್ಟ್, ಹಿಯರ್ ಇಟ್ ಈಸ್ ದ PHP ಸ್ಕ್ರಿಪ್ಟ್. ಸೊ ಇದನ್ನು ಲಿಂಕ್ ಫಸ್ಟ್ ಏನು ಮಾಡ್ತಾ ಇದ್ದೀನಿ, PHP ಸ್ಕ್ರಿಪ್ಟ್ ಡೇಟಾ ಈಸ್ ದ ಒನ್ ಆಫ್ ದ ವೇರಿಯೇಬಲ್. ಹಿಯರ್ ಐ ಆಮ್ ಗೆಟಿಂಗ್, ಸೊ ಗೆಟ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಸೊ ವೆನ್ ಯು ಆರ್ ಫಾರಮ್ ಹ್ಯಾಂಡ್ಲಿಂಗ್ನಲ್ಲಿ ನೀವು ಆಲ್ರೆಡಿ ಕಲ್ತಿದ್ದೀರ, 2 ಮೆಥಡ್ ಇರ್ತವೆ, ಪೋಸ್ಟ್ ಮೆಥಡ್ ಮತ್ತು ಗೆಟ್ ಮೆಥಡ್ಡು. ಹಿಯರ್ ಐ ಆಮ್ ಯೂಸಿಂಗ್ ದ ಗೆಟ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಂದ ಬಂದಿರತಕ್ಕಂಥ ಮೈ JSONನಲ್ಲಿ ಇರ್ತಕ್ಕಂಥ ಎಕ್ಸ್ನಲ್ಲಿ ಇರ್ತಕ್ಕಂಥದ್ದನ್ನು ನಾನೇನು ಮಾಡ್ತಾ ಇದ್ದೀನಿ, ಗೆಟ್ ಮಾಡ್ತಾ ಇದ್ದೀನಿ ಅದ್ರಾಗ ಡೇಟಾ ಎಂಬ ಒಂದು ವೇರಿಯೇಬಲಲ್ಲಿ. ಸೊ ಈ ವೇರಿಯೇಬಲಲ್ಲಿ ಏನೇನು ಮಾಡ್ತಾ ಇದ್ದೀನಿ, ಡಿಕೋಡ್ ಮಾಡ್ತಾ ಇದ್ದೀನಿ. ಡಿಕೋಡ್ ಮಾಡಿಬಿಟ್ಟು ಮತ್ತೆ ಅದನ್ನೇನು ಮಾಡ್ತಾ ಇದ್ದೀನಿ, ಸೊ ಐ ಆಮ್ ಗೋಯಿಂಗ್ ಟು ಡಿಸ್ಪ್ಲೇ ದಟ್. ಸೊ ಇನ್ಫಾರ್ಮೇಷನ್ ಎಂಟರ್ಡ್ ಏನಿದೆ ಅನ್ನೋದನ್ನು ನಾನೇನು ಮಾಡ್ತಾ ಇದ್ದೀನಿ, ಇಕೋ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಇಕೋ ಈಸ್ ನಥಿಂಗ್ ಸಿಮಿಲರ್ ಟು ದ ಪ್ರಿಂಟ್, ದೇರ್ ಈಸ್ ನೋ ಚೇಂಜ್ ಅಟ್ ಆಲ್.
ಸೊ ಅದನ್ನು ನಾವು ಯೂಸ್ ಮಾಡಿಬಿಟ್ಟು ಸೊ ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಡಿಸ್ಪ್ಲೇ ಮಾಡ್ತಾಯಿದ್ದೀನಿ, ಏನದು ಅನ್ನೋದನ್ನು ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಸೊ ಸಿಮಿಲರ್ಲಿ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎ ಕನೆಕ್ಷನ್. ಹಿಯರ್ ಇಟ್ ಈಸ್ ದ ಕನೆಕ್ಷನ್. ಸೊ ಕನೆಕ್ಷನ್ನ ನಾನೇನು ಮಾಡ್ತಾಯಿದ್ದೀನಿ, ಕನೆಕ್ಷನ್ ವಿತ್ ದ MySQL ಮಾಡ್ತಾಯಿದ್ದೀನಿ. ಸೊ ದೆರ್ ಈಸ್ ದ 3 ways ಅಂತ ನಾನು ಸ್ಲೈಡಲ್ಲಿ ಹೇಳಿದ್ದೆ. ಸೊ ದಿಸ್ ಈಸ್ ದ ಒನ್ ವೇ ಐ ಆಮ್ ಗೋಯಿಂಗ್ ಟು ಯೂಸಿಂಗ್ ದಟ್ MySQLi _connect ಲೋಕಲ್ ಹೋಸ್ಟ್ ರೂಟ್ ಮತ್ತು ಟೆಸ್ಟ್ ಅನ್ನೋದನ್ನು ತೊಗೋತಾ ಇದ್ದೀನಿ. ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಒಂದು ವೇರಿಯೇಬಲ್ ಸ್ಟೋರ್ ಮಾಡ್ತಾಯಿದ್ದೀನಿ. ಅಂದರೆ ಕನೆಕ್ಷನ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಈ ಫಂಕ್ಷನಿಂದ ಅದನ್ನು ಚೆಕ್ ಮಾಡ್ತಾಯಿದ್ದೀನಿ. ಒನ್ಸ್ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ದ ಕನೆಕ್ಷನ್, MySQL select DB ಅಂದರೆ ಅದನ್ನು ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಟೆಸ್ಟ್ ಎಂಬ ಒಂದು ಆಲ್ರೆಡಿ ಎಕ್ಸಿಸ್ಟ್ ಆಗಿರ್ತಕ್ಕಂಥ ಒಂದು ಸ್ಯಾಂಪಲನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ, ಟೆಸ್ಟ್ ಸ್ಯಾಂಪಲ್ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಒಳಗಡೆ ಲಿಂಕ್ ತೊಗೋತಾ ಇದ್ದೀನಿ. ಅದ್ರ ಒಳಗಡೆ ಏನು ಮಾಡ್ತಾಯಿದ್ದೀನಿ, ಒಂದು ಕ್ಯೂರಿ ಬರಿತಾ ಇದ್ದೀನಿ. ಹಿಯರ್ ಇಟ್ ಈಸ್ ಐ ಆಮ್ ಗೋಯಿಂಗ್ ಟು ರೈಟ್ ದ ಫಸ್ಟ್ ಕ್ಯೂರಿ. ಫಸ್ಟ್ ಐ ಆಮ್ ಗೋಯಿಂಗ್ ಟು ರೈಟ್ ದ ಟೇಬಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸಿ ಐ ವಿಲ್ ಚೇಂಜ್ ದ ಟೇಬಲ್ ನೇಮ್. ಸೊ ಟೇಬಲ್ ನೇಮ್ ಏನು ಮಾಡ್ತಾಯಿದ್ದೀನಿ, BG ಅಂತ ಮಾಡ್ತಾಯಿದ್ದೀನಿ. ಸೊ ಬಿ ಜಿ ಅಂತ ನಾನು ಟೇಬಲ್ ನೇಮ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇನ್ ದಟ್ ಟೇಬಲ್ ನಾನೇನು ಮಾಡ್ತಾಯಿದ್ದೀನಿ, ಸೊ 3 ವೇರಿಯೇಬಲ್ಸ್ ಅದಾವು, 3 ಫೀಲ್ಡ್ಸ್ ಅದಾವು, ಅಥವಾ 3 ಕಾಲಮ್ಸ್ ಅಥವಾ 3 ಅಟ್ರಿಬ್ಯೂಟ್ಸ್ ಅಂತಾದರೂ ಹೇಳ್ರಿ. ಯು ನೇಮು varchar of 15 like that, phone number and email. ಸೊ ದಟ್ ಒನ್ ಹ್ಯಾಸ್ ಬೀನ್ ಸ್ಟೋರ್ಡ್ ಇನ್ ಟು ದ ಕ್ಯೂರಿ 1 ಅಂತ ತೊಗೋತಾ ಇದ್ದೀನಿ. ಅದೇ ಕ್ಯೂರಿನ ನಾನೇನು ಮಾಡ್ತಾಯಿದ್ದೀನಿ, ರಿಸಲ್ಟಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ಆ ರಿಸಲ್ಟ್ನ ನಾನೇನು ಮಾಡ್ತಾಯಿದ್ದೀನಿ, ಏನ್ರಿ ಕ್ಯೂರಿ 1 ಎಕ್ಸಿಕ್ಯೂಟ್ ಆಗೈತೋ ಇಲ್ಲ ಅನ್ನೋದನ್ನು ಹೇಳ್ಬೇಕು ನನಗೆ, ಅದು ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸಿಕ್ಯೂಟೆಡ್ ಅಂತಂತ ಕ್ಯೂರಿ 1 ಎಕ್ಸಿಕ್ಯೂಟೆಡ್ ಆದ ತಕ್ಷಣ ಸೊ ಅದನ್ನು ಇಕೋ ಟೇಬಲ್ 2 ಆಗಿಲ್ಲ ಅಂತಂದರೆ ನಾಟ್ ಕ್ರಿಯೇಟೆಡ್ ಅಂತ ನಮಗೆ ಬರಬೇಕು. ಒಂದು ಸರಿ ಕ್ರಿಯೇಟ್ ಆತಂದರೆ ಕ್ರಿಯೇಟ್, ವೆಲ್ ಆ್ಯಂಡ್ ಗುಡ್. ಸೊ ಸೆಕೆಂಡ್ ಕ್ಯೂರಿಯಲ್ಲಿ ಏನು ಮಾಡ್ತಾಯಿದ್ದೀನಿ, ದ ವ್ಯಾಲ್ಯೂಸ್ ವಾಟ್ ಎವರ್ ಐ ಹ್ಯಾವ್ ಎಂಟರ್ಡ್ ಈಸ್ ಗೋಯಿಂಗ್ ಟು ಬಿ ಇನ್ಸರ್ಟಿಂಗ್ ದಟ್. ಸೊ ಟೇಬಲ್ ಕ್ರಿಯೇಟ್ ಆಯಿತು, ವ್ಯಾಲ್ಯೂಸ್ಗಳನ್ನ ನಾವೇನು ಮಾಡ್ತಾಯಿದ್ದೀವಿ, ಹಿಯರ್ ಐ ಆಮ್ ಗೆಟಿಂಗ್ ದ ವ್ಯಾಲ್ಯೂಸ್ ಡಾಲರ್ ನೇಮ್, ಡಾಲರ್ ಫೋನ್, ಡಾಲರ್ ಇಮೇಲ್. ಹಿಯರ್ ಇಟ್ ಈಸ್ ಆಲ್ ದ ಇನ್ಫಾರ್ಮೇಷನ್ ಇನ್ಪುಟ್ ಫೀಲ್ಡ್ಸ್ನಾಗ ಬರ್ತಕ್ಕಂಥವನ್ನೆಲ್ಲ ಇಲ್ಲೇನು ಮಾಡ್ತಾಯಿದ್ದೀನಿ, ಇನ್ಸರ್ಟ್ ಮಾಡ್ತಾಯಿದ್ದೀನಿ BG ಟೇಬಲಲ್ಲಿ. ಓಕೆ, ಆ ಇನ್ಸರ್ಟ್ ಮಾಡಿದ್ದು ಕೂಡ ನಾನು ಇಲ್ಲಿ ಚೆಕ್ ಮಾಡ್ತಾಯಿದ್ದೀನಿ, ವೆದರ್ ಇಟ್ ಈಸ್ ಇನ್ಸರ್ಟೆಡ್ ಆರ್ ನಾಟ್ ಅನ್ನೋದನ್ನು ನಾನು ಚೆಕ್ ಮಾಡ್ತಾಯಿದ್ದೀನಿ. ಸೊ ಒನ್ಸ್ ಇಟ್ ಈಸ್ ಚೆಕ್ಡ್, ಸೊ ಐ ಆಮ್ ಗೋಯಿಂಗ್ ಟು ಡಿಸ್ಪ್ಲೇ ದ ಟೇಬಲ್. ಸೊ ಟೇಬಲ್ನ ನಾನು ಟೇಬಲಲ್ಲಿರ್ತಕ್ಕಂಥದ್ದನ್ನು ರಿಟ್ರೀವ್ ಮಾಡ್ಬೇಕು. ಇನ್ಫಾರ್ಮೇಷನ್ ಅಂದರೆ ನಾವೇನು ಮಾಡ್ತೀವಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ BG ಅಂತ ನಾವು ಹೇಳ್ತೀವಿ. ದಟ್ ಹ್ಯಾಸ್ ಬೀನ್ ಸ್ಟೋರ್ಡ್ ಇನ್ ಟು ದ ಏನು ರಿಸಲ್ಟ್ 3 ಅಂತ ಹೇಳ್ತೀವಿ. ಅದನ್ನು ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ದಿಸ್ ಈಸ್ ಹೌ ಐ ಆಮ್ ಗೋಯಿಂಗ್ ಟು ಬಿ ಕರೆಕ್ಟಿಂಗ್ ಆ್ಯಂಡ್ ಫೆಚಿಂಗ್ ದ ಇನ್ಫಾರ್ಮೇಷನ್ ಫ್ರಮ್ MySQL ಬೈ ಯೂಸಿಂಗ್ ದ PHP ಅಂತ ನಾನು ಹೇಳ್ತಾ ಇದ್ದೀನಿ. ಸಿ ಹೌ ವಿ ವಿಲ್ ರನ್ ದಟ್ ಪ್ರೋಗ್ರಾಮ್. 7/8 program, open with Chrome. So I am going to enter name, phone number 12345, email ID hello@gmail.com. ಸೊ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ಸಬ್ಮಿಟ್ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮಾಡಿದ ಮೇಲೆ ಅದೇನಾಗ್ತಾ ಇದೆ, ಸೊ ಕೃಷ್ಣ. ಸೊ ಇನ್ಫಾರ್ಮೇಷನ್ ಎಂಟರ್ಡ್ ಏನು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಕ್ಯೂರಿ 1 ಎಕ್ಸಿಕ್ಯೂಟೆಡ್. ಸೊ ನಾನು ಹೇಳಿದ್ದೆ ನಿಮಗೆ ಇನ್ಫಾರ್ಮೇಷನ್ನು ಕ್ಯೂರಿ 1 ಎಕ್ಸಿಕ್ಯೂಟೆಡ್, ವ್ಯಾಲ್ಯೂಸ್ ಇನ್ಸರ್ಟೆಡ್ ಇನ್ ಟು ದ ಟೇಬಲ್. ಅಂದರೆ ಟೇಬಲ್ ಕ್ರಿಯೇಟ್ ಆಗಿದೆ, ಅದು ವ್ಯಾಲ್ಯೂ ಕೂಡ ಟೇಬಲ್ ಇನ್ಸರ್ಟ್ ಆಗಿದೆ. ಸೊ ಟೇಬಲ್ ಕಂಟೆಂಟ್ ಏನೇನದ ಅಂತಂದರೆ ನೇಮು, ಫೋನು ಮತ್ತು ಇಮೇಲು. ಸೊ ಕೃಷ್ಣ ಸೇಮ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಬಿ ಡಿಸ್ಪ್ಲೇ ಅಂದರೆ ಇದು MySQL. ವೇರ್ ಎಕ್ಸಾಕ್ಟ್ಲಿ ಎಲ್ಲಿದೆ ಅದು ಟೆಸ್ಟ್ ಅನ್ನೋದು ಅಂತಂದರೆ, ಸೊ ನಾವು ಇಲ್ಲಿ ಹೇಳ್ತೀನಿ ನೋಡ್ರಿ, ಐ ವಿಲ್ ಶೋ ಯು. ಹಿಯರ್ ಇಟ್ ಈಸ್ ಅಡ್ಮಿನ್, MySQL ರನ್ ಆಗ್ತಾ ಇದೆ, ಅಪಾಚಿ ರನ್ ಆಗ್ತಾ ಇದೆ. ಸೊ ಡಾಟಾಬೇಸಸಲ್ಲಿ ಸೊ ಟೆಸ್ಟ್ ನಾವು ಸ್ಯಾಂಪಲ್ ತೊಗೊಂಡಿದ್ದು, ಟೆಸ್ಟ್ ಡೇಟಾಬೇಸ್ನ ಸ್ಯಾಂಪಲ್ ತೊಗೊಂಡಿದ್ದೀವಿ.
ಅದೇ ರೀತಿ ಹಿಯರ್ ಇಟ್ ಈಸ್ ಯುವರ್ ಬಿ ಜಿ. ಸೊ ಈ ಬಿ ಜಿ ಟೇಬಲಲ್ಲಿ ನಿಮ್ಮ ಡೇಟಾ ಇಲ್ಲಿ ಸ್ಟೋರ್ ಆಗಿದೆ ನೋಡಿ. ಓಕೆ, ದಿಸ್ ಈಸ್ ಹೌ ದಿಸ್ ಇನ್ಫಾರ್ಮೇಷನ್ ನೀವೇನು ಮಾಡಿದ್ರಿ, XHTML ಇಂದ ಎಂಟ್ರಿ ಮಾಡಿದ್ರಿ ಇನ್ಫಾರ್ಮೇಷನ್ನ, ಜೇಸನ್ ಮೂಲಕ ನೀವೇನು ಮಾಡಿದ್ರಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿ, ಮತ್ತು ಅದೇ ರೀತಿ ಅದರಿಂದನೇ ಗೆಟ್ ಬ್ಯಾಕ್ ಮಾಡಿದ್ದೀರಿ, ಅಂದರೆ PHP ಇಂದನೇ ಗೆಟ್ ಬ್ಯಾಕ್ ಮಾಡಿದ್ದೀರಿ. ದಿಸ್ ಈಸ್ ವಾಟ್ ದ